ಏನಮ್ಮ ಪುಟ್ಮನಿ ಇವತ್ತು ಜಿಂಕ ತರ ಪಣ್ಣ ಅಂತ ನೆಗಿತಾ ಇದೆ. ಕೈಯಲ್ಲಿ ಯಾರು ಹಿಡ್ಕೊಂಡಿದೆ? ಕುಂಬಳಕಾಯಿ ಗಿಡದಲ್ಲಿ ಬಾಳೆಕಾಯಿ ಬಿಟ್ಟಿತ್ತು, ಕಿತ್ಕೊಂಬತ್ತವನಿ. ನಿನಗೆ ತಲೆಗಿಲಿ ಕೆಟ್ಟೋಗಿದ್ದಮ್ಮೆ, ಕೈಲಿ ಕರಿ ಬೋರ್ಡ್ ಹಿಡ್ಕೊಂಡು ಬಾಳೆಕಾಯಿ ಅಂತ ಇದೆ. ಬಾಬಣ್ಣ ಕೈಲಿ ಏನದೆ ಅಂತ ಗೊತ್ತಿದ್ರು ಯಾನ ಅದು ಅಂತ ಕೇಳ್ತಾ ಇದ್ದೀರಲ್ಲ, ತಲೆ ಕೆಟ್ಟಿರೋದು ನನಗಲ್ಲ ನಿಮ್ಗೆ. ತೊಂದ್ರೆ ಇಲ್ಲ, ಹೋಯ್ತಾ ಹೋಯ್ತಾ ಚಂದಂಗ್ ಮಾತಾಡೋದು ಕಲ್ತು ಬಿಟ್ಟಿದೆ. ಬಾಬಣ್ಣ ಇತ್ತೀಚೆಗೆ ಸಾನೆ ಬ್ರೆಡ್ ಟೋಸ್ಟ್ ಆಯ್ತಾವನಿ. ಅದು ಬ್ರೆಡ್ ಟೋಸ್ಟ್ ಅಲ್ಲ ಕಮ್ಮಿ, ಬ್ರಿಲಿಯಂಟು. ಹಿಡಿದ್ರೆ ಜಾಡ. ನಿನ್ನ ಕಟ್ಗಾಡಾಗಿಂದ ಜಾಡ್ ಹಿಡಿದು ಜಾಪಾಡ್ ಮಾತ್ರ ತಿಂದಾಗ ಆಗ್ಬಿಟ್ಟದೆ. ಇದ್ಯಾಕಂದ ಅದನ್ನ ಹೇಳು. ಬಾಬಣ್ಣ ಇದನ್ನ ಹಾಕಿ ಖಾರ ಮುಟ್ಟಿಸ್ತಾರ ಸಾರು ಮಾಡವು ಅಂತ. ಏನ್ ಆಟಗುಳಿ ಮಾಡ್ತಾ ಇದೆ ಮೇ? ಬಾಬಣ್ಣ ಆಟ್ಕೊಳ್ಳಿ ಮಾಡ್ತಾ ಇರೋದು ನಾನಲ್ಲ, ನೀವು. ಬೋರ್ಡ್ ಯಾಕೆ ತಂದರು? ಬರೆಯಕ್ ತಾನೆ. ಇನ್ನೇನ್ ಕೆರಿಯಕ್ಕೆ ಅದಕ್ಕಮ್ಮೆ ನಮ್ಮ ಒಟ್ಟಿಲಿ ಮಕ್ಕ ಮರಿ ಯಾರು ಇಲ್ಲ, ಈಗ ಯಾರು ಬರ್ದಾರು? ಬರೆಯಕ್ಕೆ ಮಕ್ಳು ಮರಿಯೇ ಬೇಕಾಗಿಲ್ಲ, ನಾನ್ ಬರೆಯಕ್ ತಂದಿರೋದು. ಬಾಬಣ್ಣ ಯಾಕೆ ತಂತಾ ಇದೀರಿ? ನೀನ್ ಎವಳ ಮಾತು ಕೇಳಿದ್ಮೇಲೆ ನಗದೆ ನೀನು ಅಳಕಾಗ್ತದೆ. ಬಾಬಣ್ಣ ಯಾಕೆ ನಗ್ತಾ ಇದೀರಿ ಅಂತ ಹೇಳಿ, ಇಲ್ಲ ಅಂದ್ರೆ ನಮ್ಮ ಅತ್ತಿಯವ್ರು ಫೋನ್ ಮಾಡ್ತೀನಿ. ಅಮ್ಮೆ ಪುಟ್ಮನಿ ಸೊಳ್ಳ ಹೊಡಿಯಕ್ ದೊಡ್ಡ ಯಾಕೆ ತಕೊಂಡೆ ಎಮ್ಮೆ? ಬರೇ ವಯಸ್ಸಲ್ಲಿ ಬರ್ದೆ, ಈಗ ಯಾಕೆ ಬರ್ದೆ ಅಂದಿ? ಬಾಬಣ್ಣ ನನಗೆ ಗೊತ್ತಿರೋರೊಬ್ರು ಹೇಳಿದ್ರು, ಈ ಬೋರ್ಡಲ್ಲಿ ದಿನಕ್ಕೂ ನನ್ ಗಾದೆ ಬಂದ್ರೆ ಒಳ್ಳೇದಾಯ್ತದೆ ಅಂತ, ಅದಕ್ಕೆ ತಕೊಂಬಂದಿ. ಅಮ್ಮೆ ಪುಟ್ಮನಿ ಪುನಃ ಆಟಗೋನಿ ಮಾಡ್ಬೇಡಕ್ಕಮ್ಮೆ. ನನಗೆ ನಕ್ಕಿ ವಾಟಕಲ್ಲೆಲ್ಲ ಹಿಡ್ಕೊಂಡ್ಬಿಟ್ಟದೆ. ಬಾಬಣ್ಣ ನಾನೇನ್ ಆಟ್ಕೊಳ್ಳಿ ಮಾಡ್ದೆ? ಮತ್ತಿನ್ನೊಮ್ಮೆ ನಿನ್ಗೆ ಆ ಅಂದ್ರೆ ಹೂ ಅನ್ನಕ್ ಬಾರ್ದು, ಹೂ ಅಂದ್ರೆ ಆ ಅನ್ನಕ್ ಬಾರ್ದು. ನೀ ಯಾವ ಸೀಮ ಗಾದೆ ಬರ್ದೆ? ದಿನಕ್ಕೂ ನನ್ ಗಾದೆ ಬರೀತೀನಲ್ಲ, ಈ ನಿಮ್ ನಾಲ್ಕು ಕಣ್ ಮಿಟ್ಕಿಸ್ತೆ ನೋಡಿ. ತೊಂದ್ರೆ ಇಲ್ಲ, ಈಗ ಅದೇ ಅನ್ ಬರ್ದೆ ಬರೀ, ನಾನು ನೋಡ್ತೀನಿ. ನೋಡಿ ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಕೋಣೆಗೆ ಹೋಗಿ ಪಾಚು. ಅಲ್ಲಕ್ಕಮ್ಮೆ ಹಾಸಿಗೆ ಇದ್ದಷ್ಟು ಕಾಲಾಗಿ ಚಾಚ್ಬೇಕು. ನಾವ್ ಎಷ್ಟಮ್ಮೆ ಅಷ್ಟಕ್ಕೆ ಹಾಸಿಗೆ ಹೋಲ್ಸ್ಕೊಂಡ್ರೆ ಆಯ್ತಪ್ಪ. ನಮ್ ಬಾಬಣ್ಣ ಏನ್ ಬೇಕಾದ್ರೂ ಹೇಳ್ಕೊಳ್ಳಿ, ಒಟ್ನಲ್ಲಿ ನಮ್ಗೆ ಒಳ್ಳೇದಾದ್ರೆ ಸಾಕು. ಪ್ಲೀಸ್ ಮೇಡಮ್, ನಮ್ಮ ಕಂಪ್ನಿಯಿಂದ ಒಂದೇ ಒಂದು ಶೇರ್ ತಗೊಳ್ಳಿ, ಆಮೇಲೆ ನಿಮಗೆ 3 ನಾಮ ಬೀಳುತ್ತಾ? ಇಲ್ಲ ಮೇಡಮ್, ಒಂದೇ ಒಂದು ಸಲ ತಗೊಳ್ಳಿ, ಎಷ್ಟು ಲಾಭ ಇದೆ ಅಂತ ಆಮೇಲೆ ನಿಮ್ಗೆ ಗೊತ್ತಾಗತ್ತೆ. ಇವನ್ ಯಾವ ನೀವ ಹೂವಿನ ತೋಟಕ್ಕೆ ಅಂಟ ಗೊದ್ದ ಬಂದಾಗ ಬಂದ್ಬಿಟ್ಟನೆ. ಆಕ್ಚುಲಿ ನಿಮ್ಮ ಕಂಪ್ನಿಯಲ್ಲಿ ಶೇರ್ಸ್ ಪರ್ಚೇಸ್ ಮಾಡಕ್ ನಂಗೂ ಇಂಟ್ರೆಸ್ಟ್ ಇದೆ, ಬಟ್ ಆಲ್ರೆಡಿ ನಾನು 2-3 ಕಂಪ್ನಿಲಿ ಶೇರ್ಸ್ ಪರ್ಚೇಸ್ ಮಾಡಿದ್ದೀನಿ. ಮತ್ತೆ ನಿಮ್ಮ ಕಂಪ್ನಿಲಿ ಪರ್ಚೇಸ್ ಮಾಡಬೇಕು ಅಂದ್ರೆ ಕಷ್ಟ ಆಗುತ್ತೆ. ಪ್ಲೀಸ್ ಮೇಡಮ್, ಹಾಗೆ ಹೇಳ್ಬಿಡಿ. ಹನ್ನೊಂದು ಹೆತ್ತೊಳಗೆ ಇನ್ನೊಂದು ಹೇರೋದು ಕಷ್ಟನಾ? ವಾಟ್ ಡು ಯು ಮೀನ್? ಐ ಮೀನ್ ಆಲ್ರೆಡಿ 3-4 ಕಂಪ್ನಿ ಶೇರ್ ಹೋಲ್ಡರ್ ಆಗಿರೋ ನಿಮಗೆ ಅದ್ರ ಬಗ್ಗೆ ಚೆನ್ನಾಗೇ ಗೊತ್ತಿರುತ್ತೆ. ಸೊ ನಮ್ಮ ಕಂಪ್ನಿ ಶೇರ್ ಪರ್ಚೇಸ್ ಮಾಡೋದು ನಿಮ್ಗೆ ಕಷ್ಟ ಆಗಲ್ಲ ಅಂತ ಹೇಳಿದೆ. ಪಾಪ ನಮ್ಮ ಮಧುರವರು ಒಂದು ಶೇರ್ ತಗೊಳಕ್ಕೆ ಎಷ್ಟು ಒದ್ದಾಡ್ತಾವ್ರೆ. ಇದೇ ಒಳ್ಳೆ ಸಮಯ, ನಾನು ಅವ್ರಿಗೆ ಶೇರ್ ತಗೊಳಕ್ಕೆ ದುಡ್ಡು ಕೊಟ್ರೆ ಅವರು ನನಗೆ ಪ್ರೀತಿ ಮಾಡಕ್ಕೆ ಮನ್ಸು ಕೊಡ್ತಾರೆ. ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಲಾಸ್ ಆಗುತ್ತೆ ಅಂತ ನಾನು ಹೇಳ್ತಿಲ್ಲ, ಅದ್ರ ಬಗ್ಗೆ ನಂಗೂ ಒಳ್ಳೆ ನಾಲೆಡ್ಜ್ ಇದೆ. ಮಧುರವ್ರೆ, ನೀವು ದಿಟ ಹೇಳ್ತಾ ಇದ್ದೀರಾ? ಶೇರ್ ಮಾರ್ಕೆಟ್ಗೆ ಇನ್ವೆಸ್ಟ್ ಮಾಡಿದ್ರೆ ಲಾಭ ಬಂದದ? ಹೌದಾ ಗೌಡ್ರೆ, ತುಂಬಾ ಲಾಭ ಬರುತ್ತೆ. ಅದಕ್ಕೆ 2-3 ಕಂಪ್ನಿಲಿ ನಾನು ಶೇರ್ಸ್ ಪರ್ಚೇಸ್ ಮಾಡಿದ್ದೀನಿ. ಮೇಡಮ್, ನೀವು ಯಾರು? ನಿಮ್ಮ ಹಸ್ಬೆಂಡಾ? ಜೋಡಿ ತುಂಬಾ ಚೆನ್ನಾಗಿದೆ. ಒಂದೇ ಒಂದು ಸೀನ್ ಆಗ್ಬಿಡಿ ಸರ್. ನಮ್ಮ ತಮೇವೆ ನೋಡಿ ಸರ್, 50,000 50 ಲಕ್ಷ ಆಗ್ಬಿಡ್ಲಿ ಸರ್. ಆಯ್ತು, ಬಾಯ್ ಮೇಡಮ್. ಗೌಡ್ರೆ, ನಿಮ್ ತಲೆಯಲ್ಲಿ ಏನ್ ತುಂಬಿದೆ? ನನ್ನ ತುಂಬ ಕೂದಲು ತುಂಬದೆ, ಮನಸ್ಸು ತುಂಬ ನೀವು ತುಂಬ್ಕೊಂಡ್ಬಿಟ್ಟಿದ್ದೀರಿ. ಅಂದ್ರೆ ತಲೆ ತುಂಬ ಬರೀ ಬುದ್ಧಿ ತುಂಬದ ಎಂದಿ. ನಿಮ್ ತಲೆಯಲ್ಲಿ ಬುದ್ಧಿ ಅಲ್ಲ, ಆಮೇಲೆ ಲದ್ದಿ ತುಂಬಿದೆ. ಯಾನ ಇದು ಈ ತರ ಬೈತಾ ಇದ್ದಾರಿ? ಇನ್ನೇನು ಬೈದೆ ಕಾಟನ್ ಕ್ಯಾಂಡಿ ಕೊಟ್ಟು ಮುದ್ದು ಮಾಡ್ಬೇಕಿತ್ತಾ? ಕಾಟನ್ ಕ್ಯಾಂಡಿ ಏನು ಬೇಡ,
ಹಂಗೆ ಮುದ್ದು ಮಾಡಿ. ಏನಂದ್ರೆ ಅಲ್ಲ ಅದು ಯಾರು ಹೇಳ್ಬೇಕು ಅಂತಂದ್ರೆ ನೆಟ್ಟಿಗೆ ಅವಳಿ ಅಂದಿ. ನಾನು ಅಷ್ಟು ಸನ್ನೆ ಮಾಡಿ ಶೇರ್ಸ್ ತಗೋಬೇಡಿ ಅಂತ ಹೇಳಿದ್ರು. ಆ ಡಬ್ಬಾ ಕಂಪ್ನಿಲಿ ಶೇರ್ಸ್ ತಗೊಂಡ್ರಲ್ಲ, 50,000 ವೇಸ್ಟ್ ಮಾಡ್ಕೊಂಡ್ರಲ್ಲ ಗೌಡ್ರೆ. ಮಧುರ ಅವ್ರಿಗೆ ಯಾನ್ ಹೇಳ್ತಾ ಇದಾರೆ? ನೀವೇ ಶೇರ್ಸ್ ಕಂಪ್ನಿ ಬಗ್ಗೆ ಹೊಗಳ್ಬಿಟ್ಟು ಈಗ ಹಿಂಗೆ ಹೇಳ್ತಾ ಇದಾರೆ. ನೀವ್ ಈ ಜನ್ಮದಲ್ಲಿ ಉದ್ಧಾರ ಆಗಲ್ಲ. ನೀವು ಜಾನಿ ತರ ವೇಸ್ಟ್ ಬಾಡಿ ಆಗ್ತಿದ್ದೀರಾ. ಏನಾದ್ರೂ ಮಾಡ್ಕೊಳ್ಳಿ, ಅದ್ರ ಲಾಸ್ ಆದ್ರೆ ಮಾತ್ರ ನನ್ನ ಹತ್ರ ಬರಬೇಡಿ. ಲಾಭ ಬಂದ್ರೆ ಬಂದು ಬೆಲ್ಲ ಕೊಡ್ಲೆ. ಪಾಪು ಪಾಪು ಮಗದ ಮೇಲೆ ಹೊಡಿತೀನಿ. ನಾನು ಪಾಪು ಅಲ್ಲ, ಪಾಂಡು ಪುಟ್ಮಲಿ ಅಂತ ಕರೀರಿ. ಸಾರಿ ಪಾಂಡಪುರದ ಪುಟ್ಮಲ್ಲಿ ಅವರೇ, ಏನ್ ತಿಂಡಿ ಮಾಡಿದ್ದೀರಾ? ಯಾಕೆ ಮಧುರ ಅವ್ರು ನಾಷ್ಟ ಮಾಡಿಲ್ವಾ? ಮಾಡಿದಾಳೆ. ಹೋಟ್ಲಲ್ಲಿ ಸ್ಪೆಷಲ್ ದೋಸೆ ಸಿಗ್ಬೇಕಾದ್ರೆ ಮಾಮೂಲಿ ದೋಸೆ ಯಾಕೆ ತಿನ್ಬೇಕು ಅಂತ. ಪುಟ್ಮಲ್ಲಿ ಅವರೇ, ನಮ್ಮ ಮನೆ ದೋಸೆಯಲ್ಲಿ ತುಂಬಾ ತೂತು, ಅದಕ್ಕೆ ಇಲ್ಲಿಗೆ ಬಂದೆ. ಚಂದನವ್ರೆ, ಎಲ್ರಟ್ಟಿ ದೋಸೆ ತೂತೆ, ಅದನ್ನ ತಿಳ್ಕೊಳ್ಳಿ. ಹೌದಾ, ನನ್ಗಿದ್ ಗೊತ್ತೇ ಇರ್ಲಿಲ್ಲ. ಪುಟ್ಮಲ್ಲಿ ಅವರೇ, ಅಟ್ಲೀಸ್ಟ್ ಒಂದು ಕಪ್ ಕಾಫಿನಾದ್ರೂ ಕೊಡ್ತೀರಾ? ಕಾಫಿ ಪುಡಿ ಕೊಡ್ತೀನಿ, ಆದ್ರೆ ಕಾಫಿ ಕೊಡಕ್ಕಾಗಲ್ಲ. ನನ್ಗೆ ಕಾಫಿ ಕೊಡಲ್ಲ ಅಂತಿದ್ದೀರಾ? ಕೊಡ್ಬೋದಿತ್ತು ಅನ್ನಿ, ಆದ್ರೆ ಏನ್ ಮಾಡೋದು, ಅಟ್ಟಿಲಿ ಹಾಲು ಖಾಲಿ ಆಗ್ಬಿಟ್ಟದೆ. ಪರವಾಗಿಲ್ಲ ಪುಟ್ಮಲ್ಲಿ ಅವರೇ, ಒಂದ್ ಗ್ಲಾಸ್ ನೀರಿಗೆ ಒಂದ್ ಸ್ಪೂನ್ ಕಾಫಿ ಪುಡಿ ಹಾಕಿ ಕೊಟ್ಬಿಡಿ, ಅದನ್ನೇ ಕಾಫಿ ಅನ್ಕೊಂಡು ಕಣ್ಣು ಮುಚ್ಕೊಂಡು ಕುಡಿದ್ಬಿಡ್ತೀನಿ. ಅಷ್ಟೊಂದು ಯಾಕೆ ತೊಂದರೆ ತಗೊಂಡಿರಿ? ಹೋಟ್ಲ್ ಹೋಗಿ ಕುಡೀರಿ. ಪುಟ್ಮಲ್ಲಿ ಅವರೇ, ನಮ್ಮನೆ ನಿಮ್ಮನೆ ಬಿಟ್ರೆ ಹೊರಗಡೆ ಎಲ್ಲೂ ನಾನು ಕಾಫಿನೇ ಕುಡಿಯಲ್ಲ. ಹಂಗಾರೆ ಹೊಸಗುತ್ತೀರಿ, ನಾಯಿಗೆ ಹಾಲಿಟ್ಟಿದಿ, ಅದೇನಾದ್ರೂ ಕುಡಿನಿಲ್ಲ ಅಂದ್ರೆ ಅದ್ರಲ್ಲೇ ಕಾಫಿ ಕಾಯಿಸ್ಕೊಡ್ತೀನಿ. ಬೇಡ ಪುಟ್ಮಲ್ಲಿ ಅವರೇ, ನೀವು ಅಷ್ಟೊಂದು ತೊಂದರೆ ತಗೋಬೇಡಿ. ಪುಟ್ಮಲ್ಲಿ ಅವರೇ, ಪುಟ್ಮಲ್ಲಿ ಅವರೇ, ಬನ್ನಿ ಬನ್ನಿ ಸೂರ್ಯ ಅವರೇ. ಲೈ, ಶಿವ ಪೂಜೆಲ್ ಕರಡಿ ಬಿಟ್ಟು ಹೆಂಗಿಲಿಗೆ ಯಾಕೋ ಬಂದೆ? ನೀವು ಇಲ್ಲೇ ಇದ್ದೀರಾ? ಏಯ್, ನನ್ ವಿಷಯ ಬಿಡೋ, ಬಂದ್ ವಿಷಯ ಏನು ಅಂತ ಹೇಳ್ಬಿಟ್ಟು ಜಾಗ ಖಾಲಿ ಮಾಡ. ನಾನ್ ಬಂದಿರೋದು ಪುಟ್ಮಲ್ಲಿ ಅವ್ರ ಮನೆಗೆ. ನಾನು ಅವ್ರ ಹತ್ರನೇ ಮಾತಾಡ್ತೀನಿ, ನೀವು ಸುಮ್ಮನೆ ರೀ. ಪುಟ್ಮಲ್ಲಿ ಅವರೇ, ಏರಿಯಾದಲ್ಲಿ ಅಣ್ಣ ಮುಂದೆ ಕೂರಿಸ್ತಾ ಇದೀವಿ. ನಾನು ಚಂದ ವಸೂಲಿ ಮಾಡೋಣ ಅಂತ ಬಂದೆ. ನಿಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೊಡಿ. ಅಣ್ಣ ಮುಂದೆ ಕೂರಿಸ್ತೀವಿ ಅಂತ್ಯಾ? ಕನ್ನಡ ಫ್ಲಾಗ್ ತಲೆ ಕಟ್ಕೊಂಡು ಓಡಾಡ್ತಿದ್ಯಾ? ಈಗ ಕೊಡಿ. ಅಲ್ಲ ಸೂರ್ಯ ಅವರೇ, ಗಣೇಶನ್ ಕೂರಿಸ್ತೀವಿ, ಅಣ್ಣಮ್ಮನ್ ಕೂರಿಸ್ತೀವಿ ಅಂತ ವರ್ಷ ಪೂರ್ತಿ ಚಂದ ವಸೂಲಿ ಮಾಡಕ್ ಬಂದ್ರೆ ನಾವೇನ್ ದುಡ್ಡನ್ನ ಪಂಚ್ ಮಾಡಿವಾ? ಪುಟ್ಮಲ್ಲಿ ಅವರೇ, ಅದು ಪಂಚಲ್ಲ, ಪ್ರಿಂಟ್. ಹಿಡಿದ್ರೆ ಚಾಡ, ಅದನ್ನೇ ಮಾಡಿವಾ? ಹಾಗಲ್ಲ ಪುಟ್ಮಲ್ಲಿ ಅವರೇ, ವರ್ಷಕ್ಕೆ ಒಂದೇ ಸಲ ಅಣ್ಣ ಮುಂದೆ ಕೂರ್ಸೋದು. ನೀವೇ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಹೆಂಗೆ? ಲೈ, ಅಣ್ಣ ಮುಂದೆ ಕೂರಿಸ್ಬೇಕು ಅಂದ್ರೆ ನೀನ್ ಸ್ವಂತ ದುಡ್ಡಿಂದ ಕೂರ್ಸು, ಅದ್ ಬಿಟ್ಟು ಜನಗಳಿಗೆ ಯಾಕೋ ತೊಂದರೆ ಕೊಡ್ತೀಯಾ? ಜಾನಿ ಬಾಯ್, ಈಗ ಮನೆಯಲ್ಲಿ 4 ಜನ ಅಣ್ಣ ತಮ್ಮದಿರು ಇರ್ತಾರೆ. ಒಂದ್ ಹಬ್ಬ ಅಂತ ಬಂದ್ಮೇಲೆ 4 ಜನ ಸೇರಿ ದುಡ್ಡು ಹಾಕಿ ಮಾಡ್ತಾರಲ್ವಾ? ಹೌದು. ಇದು ಹಾಗೇನೆ. ಅಯ್ಯೋ, ಒಂದ್ ನಿಮಿಷ ಇರಿ, ತಗೊಂಡು ಹೋಗಿ. ಪುಟ್ಮಲ್ಲಿ ಅವರೇ, ನಿಮ್ ಗಂಡ ಎಂತ ದೊಡ್ಡ ಚಡ್ಡಿ ಬಂದೇನ್ ಬಿಸ್ನೆಸ್ ಮಾಡ್ತಾರೆ. ನೀವು ಅವ್ರ ಹೆಂಡತಿಯಾಗಿ 100 ರೂಪಾಯಿ ಕೊಡದ? ಲೈ ಸೂರಿ, ನಿಂಗೆ ದುಡ್ಡು ತಾನೆ ಬೇಕು, ನಾನು ಕೊಡ್ತೀನಿ. ಅದು ಬಿಟ್ಟು ಪುಟ್ಟಮಲ್ಲಿ ಅವ್ರನ್ನು ಗೌಡ್ರನ್ನು ಹೊಂದಿಸಿ ಮಾತಾಡ್ಬೇಡ, ಓಕೆ? ಜಾನಿ ಬಾಯ್, ನಮ್ಮಂತವ್ರಿಗೆ ನಿಮ್ಮಂತವ್ರೇ ಬೇಕು. 500 ರೂಪಾಯಿ ಕೊಟ್ಟವ್ರಿಗೆ ಒಂದ್ ಲಾಡು ಎಕ್ಸ್ಟ್ರಾ. ಬಂದಾಗ ಮರಿಗೆ ಇಸ್ಕೊಂಡು ಹೋಗಿ. ಚಂದನ್ ಅವ್ರೆ, ನಿಮ್ಗೆ ಬುದ್ಧಿ ಇದ್ದ? ಆ ಸೂರಿ ಲಾಸ್ಟ್ ಫೆಲೋ ಅಂತ ಗೊತ್ತಿದ್ರು ಯಾಕೆ 500 ರೂಪಾಯಿ ಕೊಟ್ರಿ? ಇಲ್ಲಿರೋದು ಲಾಸ್ಟ್ ಫೆಲೋ ಅಲ್ಲ, ವೇಸ್ಟ್ ಫೆಲೋ. ಹಿಡಿದ್ರೆ ಚಾಡ. ಅದೇ 500 ರೂಪಾಯಿ ಯಾಕೆ ಕೊಟ್ರಿ? ಮತ್ತೆ ನನ್ ಮುಂದೆ ನಿಮ್ಮನ್ನ ಗೌಡ್ರ ಹೆಂಡತಿ ಅಂತಾನೆ 500 ರೂಪಾಯಿ ಮಕ್ಕಳು ಬಿಸಾಕ್ಬಿಟ್ಟೆ. ಮಾಯ್ಕರ, ಏನಿದು ಅಪಸ್ವರ? ಅಂದ್ರೆ ನಿಮ್ ಮುಂದೆ ಗೌಡ್ರಿಗೆ ಬೈದ್ನಲ್ಲ, ಕೋಪ ಮಾಡ್ಕೊಂಡು ಕೊಟ್ಬಿಟ್ಟೆ. ನಿಮಗ್ ಬುದ್ಧಿ ಹೇಳಕ್ಕಾಗಲ್ಲ. ಪುಟ್ಮಲ್ಲಿ ಅವರೇ, ಬುದ್ಧಿ ಹೇಳೋದ್ರ ಬದಲು ನಿಮ್ ಮನ್ಸು ಕೊಟ್ಟಿದ್ದಿದ್ರೆ ಕೊಟ್ಟಿರೋ 500 ರೂಪಾಯಿಗೆ ಅರ್ಥನಾದ್ರೂ ಸಿಕ್ಕಿರೋದು. ಹಲೋ, ಎಲ್ಲಿದ್ದೀರಾ ಜಾನಿ? ಇಲ್ಲ ಹೊರಗಡೆ ಇದ್ದೀನಮ್ಮ. ನಾನ್ ನಿಮ್ಗೆ ವಾಟರ್ ಬಿಲ್ಲು, ಫೋನ್ ಬಿಲ್ಲು ಕಟ್ಟಿ ಅಂತ ದುಡ್ಡು ಕೊಟ್ಟಿದ್ದೆ. ಏನ್ ಮಾಡಿದ್ರಿ? ಕಟ್ಟೋಕೆ ಅಂತಾನೆ ಹೋಗ್ತಿದ್ದೀನಿ, ಇಲ್ಲ ಟ್ರಾಫಿಕ್ ಅಲ್ಲಿ ಇದೀನಿ. ಯಾವನವನು ಸರಿಯಾಗಿ ಹಾರ್ನ್ ಮಾಡ್ಕೊಂಡು ಹೋಗಕ್ಕಾಗಲ್ವೇನೋ? ಆಮೇಲೆ ಬರ್ತಾರೆ. 200 ಜನಕ್ಕೆ ಗಾಡಿ ಓಡಿಸೋಕೆ ಬರಲ್ಲ. ಜಾನಿ, ಓವರ್ ಆಕ್ಟಿಂಗ್ ಮಾಡಬೇಡಿ. ನೀವು ಪುಟ್ಮಲ್ಲಿ ಅವ್ರ ಮನೇಲಿ ಇದ್ದೀರಾ ಅಂತ ನನಗೆ ಗೊತ್ತು. ಗೊತ್ತಾಗೋಯ್ತಾ? ಕಳ್ಳಿ ನೀನು, ತುಂಬಾ ಬ್ರಿಲಿಯಂಟ್. ಅದು ಪುಟ್ಮಲ್ಲಿ ಅವರು ಕರೆಂಟ್ ಬಿಲ್ ಕಟ್ಟಿ ಅಂದ್ರು, ಅದಕ್ಕೆ ಇಸ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ಒಂದ್ ಸುಳ್ಳು ಮುಚ್ಚಕ್ಕೆ ಇನ್ನೊಂದ್ ಸುಳ್ಳು ಹೇಳ್ಬೇಕಾ? ಸೂರಿ ಚಂದ ಕೇಳ್ಕೊಂಡ್ ಬಂದಾಗ ಆ ದುಡ್ಡನ್ನ ಅವನು ಕೊಟ್ಟಿದ್ದೀರಾ ಅಂತ ನನಗೆ ಗೊತ್ತು. ಇಲ್ಲ ಡಾಲಿ, ದುಡ್ಡು ನನ್ನ ಹತ್ರನೇ ಇದೆ. ಜಾನಿ, ಸೂರಿ ಮನೆಗ್ ಬಂದು ಎಲ್ಲ ವಿಷಯ ಹೇಳ್ದ. ನೀವೇನ್ ಮಾಡ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ. ವಾಟರ್ ಬಿಲ್ಲು, ಫೋನ್ ಬಿಲ್ಲು ಕಟ್ಟದೆ ಮನೆಗೆ ಬರಬೇಡಿ. ಮದು ಕೊಟ್ಬಿಟ್ಟ ಮಮ್ಮಿ. ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಆ
ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಏನಮ್ಮ ಪುಟ್ಮಲಿ, ಇವತ್ತು ಯಾವ್ದು ಹೊಸ ಗಾದೆ ಸಿಕ್ಲಿಲ್ವಾ? ಇಲ್ಲ ಒಂದೇ ದಿನಕ್ಕೆ ಸಾಕಾಗ್ಬಿಡ್ತಾ? ನಂಗೆ ಬರೆಯಕ್ಕೆ ಮಾಡಿಲ್ಲ. ಹಿಂಗೆ ಆಡ್ತೀರ, ಅದು ಹಿಡಿತದೆ ಕಂಬಿಡು. ಅದು ಮ್ಯಾಡಲ್ಲ ಕಮ್ಮಿ, ಮೂಡು ಹಿಡಿದ್ರಿ ಚಾಡ. ಅದೇ ಇಲ್ಲ ನೀ. ಅದ್ ಯಾವಳ ಹೇಳ್ತಿಲ್ಲಂತೆ, ಬಾಳೆಹಣ್ಣು ತಿನ್ನಕ್ಕಾಗದೆ ಸಿಪ್ಪ ಮಂದ ಅಂತ. ಹಂಗಾಯ್ತು ನಿನ್ ಕತೆ. ಬಾಬಣ್ಣ, ಅದು ಕುಣಿನಾದಗಳು ನೆಲ ಡೊಂಕೊಂದಂತೆ ಅಂತ ಇರೋದು. ನೀವೇನೇನೋ ಸೇರ್ಸ್ಕೊಂಡು ಹೇಳ್ಬೇಡಿ. ಅನ್ನ ಪುಟ್ಮಲಿ, ನಾನು ನಿನ್ಗೆ ನನ್ ಗಾದೆ ಕರೆಕ್ಷನ್ ಮಾಡು ಅಂತ ಹೇಳ್ಲಿಲ್ಲ. ಗಾದೆ ಬರೆಯಕ್ ಬರಲ್ಲ ಅಂತ ಒಪ್ಪು ಅಂತ ಹೇಳ್ತಾವ್ನಿ. ಬಾಬಣ್ಣ, ನಾ ಯಾಕೆ ಒಪ್ಕೋಬೇಕು? ಏನ್ ಬರಿಬೇಕು ಅಂತ ಯೋಚನೆ ಮಾಡ್ತೀವಿ, ಆಮೇಲೆ ಬರಿತೀನಿ. ಸುಮ್ನೆ ನೀವು ನನ್ಗೆ ಡಯಟ್ ಮಾಡಬೇಡಿ. ಡಯಟ್ ಮಾಡ್ಬೇಕಾಗಿರೋದು ನಾನು ಕಮ್ಮಿ, ಅದು ಡಯಟ್ ಅಲ್ಲ, ದೈವಾಲ್. ಹಿಡಿದ್ರಿ ಚಾಡ, ಅದನ್ನೇ ಮಾಡಬೇಡಿ. ಹಲೋ, ಹೂ ಕಣ್ ಹೇಳಿ, ನಾನೇ ಶ್ರೀರಾಮಚಂದ್ರ ಗೌಡ ಮಾತಾಡೋದು. ಬಾಬಣ್ಣ, ಹೊರ್ಗರ ಒಯ್ಗುಡ್ತಂಗೆ ಯಾಕೆ ಒಯ್ಗುಡ್ತಾ ಇದ್ದೀರಿ? ಏನಾಯ್ತು? ಆಮೇಲೆ ಪುಟ್ಮಲಿ, ಸುಮ್ನೆ ಅಟ್ಟಿಲಿ ದುಡ್ಡು ಇಟ್ಕೊಳ್ಳಾರ್ದಿ ಅದ್ ಯಾರು ಶೇರ್ಗೆ ಹಾಕಿದ್ರೆ ಡಬ್ಬಲ್ ಆಯ್ತದ ಅಂದ್ರು. ಅದಕ್ಕೆ ತಗೊಂಡು 50,000 ರೂಪಾಯಿ ಹಾಕಿದಿ ಕಮ್ಮೆ. ಡಬಲ್ ಆಯ್ತಾ? ಕಂಪ್ನಿ ದಬಾಕೊಂಡು ನನಗೆ 3 ನಾಮ ಹಾಕ್ಬಿಟ್ರು. ಬಾಬಣ್ಣ, ಅದಕ್ಕೆ ನೆನೆ ಹೇಳ್ದದ್ದು, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ. ನೀವು ನನ್ ಮಾತು ಕೇಳ್ದೆ ಕೋಣೆಗೆ ಹೋಗು ಪಾಚು ಅಂತ ಗೇಲಿ ಮಾಡ್ಬಿಟ್ರಿ. ಈಗ ಗೊತ್ತಾಯ್ತಾ? ಹಿಂಗ ಆಯ್ತದಂತ ನನಗೇನ್ ಗೊತ್ತಿತ್ತಮ್ಮೆ. ನಾ ಮತ್ತೆ ಅವ್ರಿಗೆ ಫೋನ್ ಮಾಡಿ ಗೊತ್ತು ಮಾಡಿಸ್ತೀನಿ. ಇರಿ ಮಾಡ್ಬೇಡ ಕಮ್ಮೆ, ಸುಮೀರಿ. ಅಯ್ಯೋ ನನ್ ಮಾತು. ಅಲ್ಲ ಅತ್ಯವ, ಏನ್ ಕೂಸು, ಆ ದನ ಕಾಯೋನ್ ಏನಾದ್ರು ಅನ್ನ? ಅತ್ಯವ, ದನ ಕಾಯರು ಬೈನಿಲ್ಲ. ಬಾಬಣ್ಣ ಬೈನಿಲ್ಲ. ಅದೇನೋ ಸೇರ್ ತಗೊಳಕ್ಕೆ 50,000 ರೂಪಾಯಿ ಕೊಟ್ಬಿಟ್ಟು ನಾಮ ಹಾಕಿಸ್ಕೊಂಡ್ಬಿಟ್ಟವ್ರೆ. ಒಂದ್ ಸೇರಿಗೆ 50,000ನಾ? ಅದೇನ್ ಚಿನ್ನದ್ದು ವಜ್ರದ್ದು? ನಮ್ ಸಂತೆ ಮರಳಿ ಸಂತೆಯಲ್ಲಿ ಭತ್ತ ಅಳಿಯೋ ಸೇರಿಗೆ ಅಮ್ಮಮ್ಮ ಅಂದ್ರೆ 100ರಿಂದ 150 ಒಳಗೆ. ಅಂತದಲ್ಲಿ ಅದಕ್ಕೆ 50,000 ಯಾಕೆ ಕೊಟ್ನಂತೆ? ನಂಗೆ ಗೊತ್ತಿಲ್ಲ ಅತ್ಯವ. ಬಾಬಣ್ಣಂಗೆ ಫೋನ್ ಕೊಡ್ತೀನಿ, ನೀವೇ ಕೇಳಿ. ಬಾಬಣ್ಣ, ಅತ್ಯವ ಮಾತಾಡ್ಬೇಕಂತ ತಗೊಳ್ಳಿ ಫೋನು. ನನ್ನನ್ನು ಬೈಸಕ್ಕೆ ನಂಗೆ ಗಂಟು ಹಾಕೊಂಡಿದ್ದೆ ಅಲ್ವಾ? ಅತ್ಯವ, ಬಾಬಣ್ಣ ಫೋನ್ ಇಸ್ಕೊಳ್ಳದೆ ಪುನಃ ಬೈತವ್ರೆ. ಅಯ್ಯೋಳವ, ಅದು ಹಲ್ಲುತ್ತಾ ಇದ್ದಿ, ಅದಕ್ಕೆ ಗೊತ್ತಾಗೋಯ್ತು. ನೀ ಹಲ್ಲುದ್ಯಾ? ಲೇ, ಮಾತು ಮರ್ಸಕ್ ಏನೇನೋ ಮಾತಾಡಿದ್ರೆ ಎಮ್ಮೆ ಮೈ ಉಜ್ಜೋ ಬ್ರಷ್ ತಂದು ನಿನ್ ಮುಖ ಉಜ್ಜಿಬಿಡ್ತೀನಿ. ಅಲ್ಲಕಲ್ಲ, ಭತ್ತ ಅಳಿಯೋ ಸೇರಿಗೆ 50,000 ಕೊಟ್ಟು ಕಳ್ಕೊಂಡಿದ್ಯಲ್ಲ, ನಿನ್ ತಲೆಯಲ್ಲಿ ಬುದ್ಧಿ ಇದೆಯೋ ಅಥವಾ ಆನೆ ಲದ್ದಿ ಇದೆಯೋ? ಇಂಥ ಟೈಮ್ನು ನಗಬೇಕಾ ಅಳಬೇಕಾ ಒಂದು ಗೊತ್ತಾಯ್ತಾ ಇಲ್ಲ. ಅದು ಭತ್ತ ರಾಗಿ ಅಳೆಯೋ ಸೇರಲ್ಲ, ಅದೊಂಥರ ಬಿಸ್ನೆಸ್ಸು. ನಿಮ್ಗೆಲ್ಲ ಗೊತ್ತಾಗಲ್ಲ, ಹಳ್ಳಿ ಅನ್ಸು, ಸುಮ್ನಿರು. ಆಹಾ, ನೀನೇನ್ ತಿಳ್ಕೊಂಡು ಗುಡ್ಡೆ ಹಾಕಿದೀಯಾ? ನೀನ್ ಏನ್ ಮಾಡ್ತೀಯೋ ಬಿಡ್ತೀಯೋ ನನ್ಗದೆಲ್ಲ ಗೊತ್ತಿಲ್ಲ. ಇನ್ 2 ದಿನದೊಳಗಡೆ 50,000 ತಂದು ನನ್ನ ಸೊಸೆಗೆ ಲೆಕ್ಕ ಕೊಟ್ಟಿಯೋ ಸರಿ. ಇಲ್ಲ ಅಂದ್ರೆ ನಿನ್ನ ಎಳ್ಕೊಂಡ್ ಬಂದು ಜಮೀನ್ದಾರ್ ಜೌರಯ್ಯನವ್ರ ಹತ್ರ 50,000 ಕಡ ಇಟ್ಬಿಡ್ತೀನಿ. ಮಡಗ್ಲ ಫೋನ್ನ. ದನ ಕಾಯನ್ ತಂದು ಎಳ್ಕೊಂಡ್ರದು ನನ್ನ ದುಡ್ಡು. ಇವ್ರ ಕಲ್ಲೆಲ್ಲ ಉಗಿಸ್ಕೊಳ್ಳೋದಲ್ದೆ ಇನ್ನೇಳು ದಿನದಲ್ಲಿ ತಂದು ಲೆಕ್ಕ ಬೇರೆ ಕೊಡ್ಬೇಕಂತೆ. ಬಾಬಣ್ಣ, ಬರೀ ಉಗಿಸ್ಕೊಳ್ಳೋದು ಅಷ್ಟೇ ಅಲ್ಲ, ಇನ್ 7 ದಿನದಲ್ಲಿ ಅತ್ಯವ ಹೇಳ್ದಂಗೆ ಲೆಕ್ಕ ಕೊಡ್ಲಿಲ್ಲ ಅಂದ್ರೆ ಪುನಃ ಫೋನ್ ಮಾಡ್ತೀನಿ. ಮಧುರ ಅವ್ರೆ, ಮಧುರ ಗೌಡ್ರೆ, ನಿನ್ನೆ ರಾತ್ರಿ ಎಲ್ಲಿಗೆ ಹೋಗಿದ್ರಿ? ಎಲ್ಲಿಗೂ ಹೋಗಿರ್ನಿಲ್ಲ ಮಧುರ ಅವ್ರೆ, ಅಟ್ಟಿಲ್ಲೇ ಮನಿ ಕಂಡಿದ್ದಿ. ಯಾಕೆ ಬರ್ಬೇಕಿತ್ತ ಅಂದ್ರೆ ಏನಾದ್ರು ಕೆಲ್ಸ ಇತ್ತಾ ಬರ್ಬೇಕಿತ್ತ ಅಂದಿ? ಹಾಗೇನೂ ಇಲ್ಲ, ನಿಮ್ ಕಣ್ಣು ಇಷ್ಟು ಡಲ್ ಆಗಿತ್ತಲ್ಲ, ಅದಕ್ಕೆ ರಾತ್ರಿ ನಿದ್ದೆ ಮಾಡ್ದೆ ಎಲ್ಲಿಗೆ ಹೋಗಿದ್ರಿ ಅಂತ ಕೇಳಿದ್ದು. ಎಲ್ಲೂ ಹೋಗಿರ್ನಿಲ್ಲ ಮಧುರ ಅವ್ರೆ. ಒತ್ತಾರೆ ಒಂದು ಸ್ಯಾಡ್ ನ್ಯೂಸ್ ಕೇಳ್ಬಿಟ್ಟು ಡಲ್ ಆಗ್ಬಿಟ್ಟು. ಸ್ಯಾಡ್ ನ್ಯೂಸಾ? ಏನಾಯ್ತು ಗೌಡ್ರೆ? ನಿಮ್ ಪಟಾಪಟಿ ಚಡ್ಡಿ ಬನ್ನಿನ್ಗೆ ಬೆಂಕಿ ಬಿತ್ತ? ಐ ಮೀನ್, ನಿಮ್ ಪಟಾಪಟಿ ಚಡ್ಡಿ ಬನ್ನಿನ್ ಮಾರೋ ಅಂಗಡಿಗೆ ಬೆಂಕಿ ಬಿತ್ತ ಅಂದೆ. ಮಧುರ ಅವ್ರೆ, ಬಿಡ್ತು ಅನ್ನಿ, ಎಂತ ಮಾತು ಅಂತಾಡ್ರಿ. ಅಂಥದ್ದು ಏನೂ ಆಗಿಲ್ಲ. ನೆನ್ನೆ ನೀವು ಶೇರ್ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ನಾನು 50,000 ರೂಪಾಯಿ ಕೊಟ್ಬಿಟ್ಟು ಶೇರ್ ತಗೊಂಡಲ್ಲ. ಅದೇ ಬೇಡ ಅಂದ್ರು ತಗೊಂಡ್ರಲ್ಲ, ಏನಾಯ್ತೀಗ? ನಿಮ್ಮ ಮಾತು ಕೇಳ್ದೆ ತಕೊಂಬಿಟ್ಟು ಅವ್ರು ನನಗೆ ತಿರುಪತಿ ನಾಮ ಹಾಕ್ಬಿಟ್ರು. ಏನ್ ಹೇಳ್ತಿದ್ರ ಗೌಡ್ರೆ? ಸ್ವಲ್ಪ ಬಿಡಿಸಿ ಹೇಳಿ. ಮಧುರ ಅವ್ರೆ, ಅವ್ರ ಕಂಪ್ನಿ ಲಾಸ್ ಆಗೋತಂತೆ, ಅದಕ್ಕೆ ಅಲ್ಲಿ ಶೇರ್ ತಗೊಂಡ್ರಲ್ಲ, ಅವ್ರಿಗೆ ಯಾರಿಗೂ ನಾವು ನಯ ಪೈಸನು ವಾಪಸ್ ಕೊಡಲ್ಲ, ಬಿಟ್ಟು ಹೊಂಟೋಯ್ತಾವೆ ಅಂತ ಫೋನ್ ಮಾಡಿ ಹೇಳ್ತಾವ್ರೆ. ನಾನು ಅಷ್ಟೇ ಹೇಳ್ದೆ, ನನ್ನ ಮಾತೇ ಕೇಳಿಲ್ಲ. ಈಗ ನೋಡಿ, ತಿಂದಂಗಲ್ಲ
ಉಂಡಂಗಲ್ಲ. 50,000 ರೂಪಾಯಿ ವೇಸ್ಟ್ ಆಗೋಯ್ತು. ಕತ್ತೆಗಾಗೋಷ್ಟು ವಯಸ್ಸಾಗಿದೆ. ತಪ್ಪಿ ಸರಿಯಾದಂತ ಯೋಚನೆ ಮಾಡೋಷ್ಟು ಬುದ್ಧಿ ಇಲ್ವಾ? ಮಧುರ ಅವ್ರೆ, ಇದೇ ವಿಷಯಕ್ಕೆ ಪುಟ್ಮಲಿಕಲ್ಲಿ ಬಾಯಿಗೆ ಬಂದಾಗ ಉಗಿಸ್ಕೊಂಬಂದು, ಜೊತೆಗೆ ನಮ್ಮ ಅವ್ವನ ಕಲ್ಲು ಉಗಿಸ್ಕೊಂಬಂದು ಸಾಲದು ಅಂತ ನೀವು ಬಾಯಿಗೆ ಬಂದಾಗ ಉಗಿತಾ ಇದ್ದಾರ್ಯಾ? ನೀವು ಮಾಡಿರೋ ಗನಂದಾರಿ ಕೆಲ್ಸಕ್ಕೆ ಬೈದ ಇನ್ನೇನ್ ಮಾಡ್ತಾರೆ? ನಾನು ಬೇಡ ಬೇಡ ಅಂತ ಅಷ್ಟೇ ಸನ್ನೆ ಮಾಡ್ದೆ. ನನ್ ಮಾತು ಕೇಳಿದ್ರ? ನಿಮಗಿಷ್ಟೇ ಅಲ್ಲ, ಇನ್ನೂ ಆಗ್ಬೇಕು. ಹುಲಿ ಹಳ್ಳಕ್ಕೆ ಬಿದ್ದರೆ ಆಳಗೊಂದು ಕಲ್ಲು. ನಾನು ಹೇಳೋದನ್ನ ಕೇಳಿಸ್ಕೊಳ್ದೆ ಏನ್ ಯೋಚನೆ ಮಾಡ್ತಿದ್ದೀರಾ? ಯಾನು ಇಲ್ಲಕ್ಕ ಮುಡಿ ಮಧುರ ಅವ್ರೆ, ನನ್ನ ಟೈಮು ಎಷ್ಟು ಖರಾಬ್ ಆಗಿದ್ದು ಅಂತ ಯೋಚನೆ ಮಾಡ್ತಾ ಇದ್ದಿ. ಟೈಮ್ ಖರಾಬ್ ಆಗಿಲ್ಲ, ನೀವೇ ಖರಾಬ್ ಆಗಿದ್ದೀರಾ. ನಿಮ್ಗೆ ಸ್ವಂತ ಬುದ್ಧಿನೂ ಇಲ್ಲ, ಬೇರೆಯವ್ರು ಹೇಳೋದನ್ನು ಕೇಳಿಸ್ಕೊಳ್ಳಲ್ಲ. ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಹತ್ರ ನನ್ ಮುಂದೆ ಸ್ಕೋಪ್ ತಗೊಳಕ್ಕೆ ಇರೋ ಬರೋ ದುಡ್ಡನ್ನೆಲ್ಲ ಕೊಟ್ಟು ಕೊಟ್ಟು ಕೈ ಚಮ್ ತಗೊಂಡ್ರಿ. ಈಗ ಅದೇ ಚಂಬ್ ಹಿಡ್ಕೊಂಡು ಇಡೀ ಬ್ಯಾಂಗ್ಳೂರ್ ಸುತ್ತ ಭಿಕ್ಷೆ ಬೇಡಿ. ಮಧುರ ಅವ್ರೆ, ಆಮೇಲೆ ಪುಟ್ಮಲ್ಲಿ, ನೀನು ಬರ್ದಿರೋ ಗಾದೆ ಸತ್ಯ ಕಂಬುಡಮ್ಮೆ. ಹುಲಿ ಹಳ್ಳಿಕ್ ಬಿದ್ರೆ ಆಳ್ಗೊಂದೊಂದು ಕಲ್ಲಲ್ಲ, 7 ಕಲ್ಲು ಹಿಡ್ಕೊಂಡು ಕಾಯ್ತಾ ಇರ್ತಾರೆ. ಗೌಡ್ರೆ, ಹೊಟ್ಟೆಗೆ ಏನ್ ತಿಂದ್ರಿ? ಮಣ್ ತಿಂದಿ. ಮಣ್ಣು ತಿಂದಿರೋ ವಿಚಾರ ಇಡೀ ಏರಿಯಾಗೆ ಗೊತ್ತಾಗಿದೆ. ಏನ್ ನಿನ್ ಪ್ರಾಬ್ಲಮ್ಮು? ನಿಮ್ ಮಕ್ಕ ನೋಡಿದ್ರೆ ಮೂಲಂಗಿ ತಿಂದಿರೋ ಕಮಂಗಿ ತರ ಕಾಣಿಸ್ತಾ ಇತ್ತು, ಅದಕ್ಕೆ ಕೇಳಿದೆ. ಅಡಕ್ಕೆ ಕಬಲ ಆಗಿರೋ ಗಾಯಕ ಚುರ್ಕುಲ್ ಸೊಪ್ಪು ಸೌರ್ ಬೇಡ. ಗೌಡ್ರೆ, ಮನುಷ್ಯನ ಹತ್ರ ₹1 ಇಲ್ಲ ಅಂದ್ರೆ ಭಿಕ್ಷುಕನು ಹತ್ರಕ್ಕೆ ಬರಲ್ಲ. ನಾನ್ ದುಡ್ಡು ಕೇಳಕ್ ಬಂದಾಗ ₹1 ಕೊಡ್ಲಿಲ್ಲ, ಅದಕ್ಕೆ ಈ ಪರಿಸ್ಥಿತಿ ಬಂದಿರೋದು. ನನ್ನ ಪರಿಸ್ಥಿತಿಗೆ ಏನಾಗಿದ್ದಡ? ಚಂದಾಗೆ ಅವನೆಲ್ಲ ಏನ್ ಚೆನ್ನಾಗಿದ್ದೀರಾ ಗೌಡ್ರೆ, ₹50,000 ಕಳ್ಕೊಂಡಿದ್ದೀರಾ. ನಿಮ್ಮ ಹತ್ರ ಬೇಡ ಅಂತ ಪುಟ್ಮಲಿ ಅವ್ರ ಹತ್ರ ಕೇಳಿದ್ರೆ ₹100 ಕೊಟ್ರು. ಆದ್ರೆ ಜಾನಿ ಬಾಯ್ ₹500 ಕೊಟ್ರು. ನಿಮಗೆ ಅಣ್ಣಮ್ಮನ ಶಾಪನೆ ತಟ್ಟಿರೋದು. ಅಡಕ್ಕೆ ಕಬಲ, ಅಣ್ಣಮ್ಮ ಇವತ್ತೆಲ್ಲ ನಾಳೆಗ ವರ ಕೊಟ್ಟೆ ಕೊಡ್ತಾಳೆ. ಕಳ್ಕೊಂಡ್ರದು ನನ್ ದುಡ್ಡು. ಇದ್ರಲ್ಲಿ ನಿಮ್ಮಪ್ಪನ ಮನ ಗಂಟೆ ಏನೋ ಹೋಯ್ತಾರ ಬುಡುಗಾಡ್ಯಾ? ಹೋಗ್ತೀನಿ ಗೌಡ್ರೆ, ದುಡ್ಡು ಇಲ್ದೇ ಇರೋರ ಹತ್ರ ನನ್ಗೇನ್ ಕೆಲಸ? ಚಂದ ಎತ್ತಿರೋದ್ರಲ್ಲಿ ಚಿಲ್ಲರೆ ಉಳಿದ್ರೆ ಕೊಡ್ತೀನಿ. ಅಣ್ಣಮ್ಮನ ಪ್ರಸಾದ ಅಂತ ಟೀ ಬಂದು ತಿನ್ಕೊಂಡು ಆರಾಮಾಗಿರಿ. ಶಂಕರೇಶ್ವರ, ಬೀದಿಲಿ ಹೋಗೋ ಇಲ್ಲಿ ಇಗ್ನಗಳೆಲ್ಲ ನನ್ನ ಬಗ್ಗೆ ಕೇವಲವಾಗಿ ಮಾತಾಡ್ಕೊಳಕ್ ಶುರು ಮಾಡ್ಬಿಟ್ರಲ್ಲಪ್ಪ. ಇದೆಲ್ಲ ಬೋರ್ಡ್ ಮೇಲೆ ಪುಟ್ಮಲ್ಲಿ ಬರೀತಾರ ಗಾದೆಯಿಂದನೇ ಆಯ್ತಾ ಇರೋದು. ಇದಕ್ಕೆ ಬಿರ್ನ ಒಂದು ಗತಿ ಕಾಣಿಸ್ತೀನಿ. ಹುಲಿ ಹಳ್ಳಕ್ಕೆ ಬಿದ್ದರೆ ಆಳಿಗೊಂದು ಕಲ್ಲು. ನನಗಿಷ್ಟೆಲ್ಲ ತೊಂದರೆ ಆಯ್ತಾ ಇರೋದು ಈ ಪುಟ್ಮಲ್ಲಿ ಬೋರ್ಡ್ ಮೇಲೆ ಬರೀತಾರ ಗಾದೆಗಳಿಂದ. ಇದಕ್ಕೇನಾದರೂ ಒಂದು ಗತಿ ಕಾಣಿಸಿ ನನಗೆ ಉಪಯೋಗ ಆಗೋಂಥ ಒಂದು ಗಾದೆ ಬರೀಬೇಕಲ್ಲ. ಯಾರು ಬರೆಯೋದು? ಇದು ಬರದಾದ್ಮೇಲೆ ಏನಾರು ಬದಲಾತ ಅಂತ. ಬಾಬಣ್ಣ ಏನಾಯ್ತು? ಒಬ್ಬೊಬ್ರು ಏನೋ ಮಾತಾಡ್ಕೊತಾ ಇದೀರಿ. ಒಬ್ಬೊಬ್ರು ಯಾರು ಮಾತಾಡ್ಕತ್ತಲ್ಲ ಕಮ್ಮಿ. ಯಾವುದೋ ಒಂದು ಹೊಸ ಗಾದೆ ತಂದಿದ್ದೀವಿ ನೋಡಿ ಹೆಂಗಿದ್ದು ಅಂತ. ಎಮ್ಮೆಗೆ ಇಯ್ಯೋ ಚಿಂತೆ ಆದರೆ ಕೋಣಂಗೆ ಮೇಯೋ ಚಿಂತೆ. ಏನಾಯ್ತು ಹಿಂಗದೆ? ಚಂದಾಗಿಲ್ವಮ್ಮೆ? ಚಂದಾಗಿಲ್ಲ. ನಮ್ಮ ಅಜ್ಜಿ ಈ ಗಾದೆಯ ಬ್ಯಾರೆ ತರ ಹೇಳ್ತಾ ಇದ್ರು. ಆ ಥರ ಹೇಳ್ಬಿಟ್ರೆ ತಪ್ಪಾಗ್ಬಿಡುತ್ತ ಕಮ್ಮೆ. ಅದಕ್ಕೆ ಹೆಂಗ್ ಬದಲಾವಣೆ ಮಾಡ್ಕೊಂಬಿಟ್ರಿನಿ. ಗಾದೆಯ ನಿಮ್ಗೆ ಹೆಂಗ್ ಬೇಕು ಹಂಗ್ ಬದಲಾಯಿಸ್ಕೊಳಕ್ ಅದೇನ್ ಪಟಪಟಿ ಚಡ್ಡಿ ಅನ್ಕೊಂಡ್ರ? ಅಯ್ಯೋ ಪಟ್ಟಿರ್ತದೆ, ಚಟ್ನಿನ ಬದಲಾಯಿಸಿದ್ರೆ ನಡೀತದೆ ಕಮ್ಮೆ. ಆದ್ರೆ ಈ ಗಾದೆ ಬದಲಾಯಿಸ್ಬಿಟ್ರೆ ಶಾನೆ ತೊಂದರೆ ಆಗ್ಬಿಡ್ತದೆ. ಬಾಬಣ್ಣ ನೆನ್ನೆಯಿಂದ ಒಂಥರ ಆಡ್ತಾ ಇದ್ದೀರಿ, ಏನಾಗಿತ್ತು ನಿಮ್ಗೆ? ಇನ್ನು ಏನು ಆಗಿಲ್ಲ ಕಮ್ಮಿ. ಈ ಗಾದೆ ಬರ್ದಾದ್ಮೇಲೆ ಭಾರಿ ಗಾತ್ರದ ಬದಲಾವಣೆ ಆಗ್ಬಿಟ್ರೆ ಈ ಬೀದ ಜನಗಳಿಗೆಲ್ಲ ಉಣ್ಣಕ್ಕೆ ಕುಸ್ಬಿಡ್ತೀನಿ. ನೀವ್ ಏನ್ ಹೇಳ್ತಾ ಇದ್ದೀರ ನಂಗೆ ಒಂದು ಅರ್ಥ ಆಯ್ತಲ್ಲ. ಮೊದ್ಲು ಇದನ್ನ ಒರ್ಸಿ. ಆಮೇಲೆ ಪುಟ್ಬಲಿ ನೀ ಬರ್ದ ಗಾದೆ ನಮ್ಮ ಹತ್ರ ನಾನು ನೋಡ್ಕೊಂಡು ನಿಂತ್ಕೋಬೇಕು, ನಾ ಬರ್ದ ಗಾದೆನ ನೀನ್ ನೋಡ್ಬಾರ್ದ? ಏನಾದ್ರೂ ಮಾಡ್ಕೊಳ್ಳಿ. ಆಮೇಲೆ ಪುಟ್ಬಲಿ ಖುಷಿ ದಂಡಕ್ ಬೊಮ್ಮೆ. ಬಾಬಣ್ಣ ಇಲ್ಲೇ ಇದ್ರೆ ತೊಳೆಯೋದು ಬೆಳಗೋದು ಯಾರು ಮಾಡೋರು? ತೊಳೆದು ಬೆಳಗದೇನು ದಿನ ಮಾಡ್ಬೋದು. ಖುಷಿ ದಂಡಕ್ ಬೊಮ್ಮೆ. ಬಾಬಣ್ಣ ಇದು ಬರ್ದಾಗಿಂದ ಒಂಥರ ಆಡ್ತಾ ಇದ್ರಿ. ಮೊದ್ಲು ಇದನ್ನ ಒರ್ಸ್ಬಿಟ್ಟು ಕ್ಯಾಮೆ ನೋಡಿ, ನಂಗೆ ಬ್ಯಾಜಿನ ಕೆಲಸ ಅವೆ. ಆಮೇಲೆ ಪುಟ್ಬಲಿ ತೊಂದ್ರೆ ಇಲ್ಲ. ಗಿಡದಲ್ಲಿರೋ ಬೀಜ ಬಿದ್ದೋದ್ರೆ ಏನಂತೆ, ಬುಡದಲ್ಲಿರೋ ಬೇರು ಗಟ್ಟಿ ಆಗೋದಲ್ಲ. ಗಿಡ ಮರ ಬಳ್ಳಿ ಹೂ ಬಿಟ್ಟಾಯ್ತು, ನಂದು ನಿಂದು ಯಾವಾಗ ಯಾವಾಗ
ಮಧುರ ಅವರೇ